ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ನೀವು ಒಮ್ಮೆ ಫೇಲ್ ಆಗಲೇಬೇಕು, ನಕಾರಾತ್ಮಕ ಜೀವಿಗಳಾಗಬೇಡಿ. ನಾನು ಬಾಲಕನಾಗಿದ್ದಾಗ ವಿದೇಶಿ ಪತ್ರಿಕೆಯೊಂದರಲ್ಲಿ ಬಂದಿದ್ದ ಜಾಹೀರಾತಿನಲ್ಲಿ ಅರ್ಧ ತುಂಬಿದ್ದ ಗ್ಲಾಸಿನ ಚಿತ್ರವೊಂದಿತ್ತು. ನನ್ನ ತಂದೆ ಆ ಚಿತ್ರವನ್ನು ನೋಡಿದರೆ ನಿನಗೇನನ್ನಿಸುತ್ತದೆ ಎಂದು ನನ್ನನ್ನು ಪ್ರಶ್ನಿಸಿದರು. ನಾನು ಈ ಗ್ಲಾಸ್ ಅರ್ಧ ತುಂಬಿದೆ ಎಂದೆ. ಆಗ ನನ್ನ ತಂದೆ, ನೀನು ಸಕಾರಾತ್ಮಕ ಭಾವನೆಯುಳ್ಳವನು ಎಂದು ಹೇಳಿ, ಒಂದು ವೇಳೆ ನೀನು ನಕಾರಾತ್ಮಕ ಭಾವನೆಯುಳ್ಳವನಾಗಿದ್ದರೆ, ಅಯ್ಯೋ ಈ ಗ್ಲಾಸಿನಲ್ಲಿ ಕೇವಲ ಅರ್ಧ ಭಾಗದಷ್ಟೇ ಪಾನೀಯವಿದೆ ಎನ್ನುತ್ತಿದ್ದೆ ಎಂದು ಹೇಳಿದ್ದರು. ನನ್ನ ಗ್ಲಾಸು ಅರ್ಧದಷ್ಟೇ ತುಂಬಿದೆ ಎಂದು ಹೇಳುತ್ತಾ, ಸದಾಕಾಲವೂ ನಕಾರಾತ್ಮಕವಾಗಿರುವ ಜನರನ್ನು ನಾವು ಪ್ರತಿದಿನವೂ ನೋಡುತ್ತಿರುತ್ತೇವೆ. ಬೆಳಗ್ಗೆ ಹಾಸಿಗೆಯಿಂದ ಎದ್ದ ಕೂಡಲೇ ಇಂದು ಖಂಡಿತವಾಗಿಯೂ ನಮ್ಮ ಸಾವು ಕಾದಿದೆ ಎಂದು ಪ್ರಾರಂಭಿಸುತ್ತಾರೆ. ಏಕೆ ಹೀಗೆ ಹೇಳುತ್ತಿರುವಿರಿ ಎಂದು ಕೇಳಿದರೆ, ಟಿವಿ ನೋಡಲಿಲ್ಲವೇ? ಈ ವರ್ಷ ಸೂರ್ಯಗ್ರಹಣ ಚಂದ್ರಗ್ರಹಣ ಎರಡೂ ಒಟ್ಟಾರೆ ಬಂದು ಈ ಜಗತ್ತಿಗೆ ಗಂಡಾಂತರ ಕಾದಿದೆ. 15 ದಿನದಲ್ಲಿ ಪ್ರಳಯವಾಗುತ್ತದೆ ಎಂದು ಜ್ಯೋತಿಷಿಗಳು ಹೇಳಿದ್ದರು. ಇಂದೇ 15ನೆಯ ದಿನ ಎನ್ನುತ್ತಾರೆ. ಇನ್ನು ಕೆಲವರಿಗೆ ಯಾವುದಾದರೂ ಕೆಲಸವನ್ನು ಮಾಡಲು ಹೇಳಿದರೆ, ಇದು ಒಂದು ದಿನದಲ್ಲಿ ಮಾಡುವ ಕೆಲಸವಲ್ಲ, ನನಗಿಂದು ಎದೆ ನೋಯುತ್ತಿದೆ, ಯಾವ ಕ್ಷಣದಲ್ಲಿಯಾದರೂ ನನಗೆ ಹೃದಯಾಘಾತವಾಗಬಹುದು, ನಾನು ನಾಳೆಯವರೆಗೆ ಬದುಕಿರುತ್ತೇನೋ ಇಲ್ಲವೋ ನನಗೆ ತಿಳಿದಿಲ್ಲ, ಒಂದು ವೇಳೆ ಬದುಕಿದ್ದರೆ ಈ ಕೆಲಸವನ್ನು ನಾಳೆ ಮಾಡುತ್ತೇನೆ ಎನ್ನುತ್ತಾರೆ. ಮತ್ತೆ ಕೆಲವರಿಗೆ ಸಣ್ಣ ಹೊಟ್ಟೆ ನೋವು ಕಾಣಿಸಿದರೆ, ನನಗೆ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಆಗಿರಬಹುದು, ಅದರ ಚಿಕಿತ್ಸೆಗೆ ಬೇಕಾದ ಅಷ್ಟೊಂದು ಹಣವನ್ನು ಎಲ್ಲಿಂದ ತರಲಿ ಎಂದು ತಲೆಯ ಮೇಲೆ ಕೈ ಹೊತ್ತು ಕೂಡುತ್ತಾರೆ. ನಿಮಗಿನ್ನೂ ವೈದ್ಯರು ತಪಾಸಣೆಯನ್ನೇ ಮಾಡಿಲ್ಲವಲ್ಲ ಎಂದರೆ, ತಪಾಸಣೆಯಲ್ಲಿಯೂ ಕ್ಯಾನ್ಸರ್ ಇದೆ ಎಂದೇ ಗೊತ್ತಾಗುತ್ತದೆ ಎನ್ನುತ್ತಾರೆ. ಇಂತಹವರೆಲ್ಲರನ್ನೂ ನಾವು ನಕಾರಾತ್ಮಕ ಜೀವಿಗಳು ಎಂದು ಕರೆಯಬೇಕಾಗುತ್ತದೆ. ನಮ್ಮ ಹಾಗೂ ನಮ್ಮ ಪರಿಸರದ ಬಗ್ಗೆ ನಕಾರಾತ್ಮಕವಾಗಿ ಸದಾಕಾಲವೂ ಯೋಚಿಸುವವರೇ ನಕಾರಾತ್ಮಕ ಜೀವಿಗಳು. ನಕಾರಾತ್ಮಕ ಯೋಚನೆಗಳು 3 ವಿಧಗಳಲ್ಲಿರುತ್ತವೆ. ಮೊದಲನೆಯದು ಭವಿಷ್ಯದ ಬಗ್ಗೆ ಚಿಂತೆ. ನಾಳೆ ಪ್ರಳಯವಾಗುತ್ತದೆ, ನಾಳೆ ನಾನು ಸಾಯುತ್ತೇನೆ, ನನಗೆ ಮುಂದೆ ಭೀಕರ ರೋಗ ಬರುತ್ತದೆ, ಹೀಗಾಗಿ ನಾನು ಏನನ್ನು ಮಾಡಹೊರಟರೂ ಅದು ವ್ಯರ್ಥ ಎಂದು ಕೊರಗುವುದು. ಎರಡನೆಯದು ವರ್ತಮಾನದ ಬಗ್ಗೆ ಚಿಂತೆ. ಇಂದು ನನ್ನ ಬಾಸ್ ಖಂಡಿತ ಎಲ್ಲರೆದುರಿಗೂ ನನ್ನನ್ನು ಟೀಕಿಸುತ್ತಾರೆ, ನನಗೆ ಇಂಕ್ರಿಮೆಂಟ್ ಕೊಡುವುದಿಲ್ಲ, ನನ್ನ ಬಟ್ಟೆ ಸರಿಯಾಗಿಲ್ಲ ಎಂದು ನನ್ನ ಸ್ನೇಹಿತರು ಮೂದಲಿಸಿಯೇ ತೀರುತ್ತಾರೆ ಇತ್ಯಾದಿ. ಅಂದರೆ ಈ ದಿನ ಯಾವುದಾದರೊಂದು ರೀತಿಯಲ್ಲಿ ನನಗೆ ಕೆಟ್ಟದ್ದಾಗುತ್ತದೆ ಎಂದು ಯೋಚನೆ ಮಾಡುವುದು. ಮೂರನೆಯದು ನನ್ನ ಭೂತಕಾಲದ ಬಗೆಗಿನ ಅವಮಾನ ಇಲ್ಲವೇ ನಾಚಿಕೆ. ನಾನು ಈ ಹಿಂದೆ ಪರೀಕ್ಷೆಯಲ್ಲಿ ಫೇಲ್ ಆಗಿರುವುದು ಈಗ ನಾನು ಭೇಟಿ ಮಾಡುತ್ತಿರುವವನಿಗೆ ತಿಳಿದರೆ ಯಾವ ಪರಿಣಾಮವಾಗಬಹುದು? ನನ್ನ ಗೆಳೆಯರಿಗೆ ನನ್ನ ಬಡಜೀವನದ ಬಗ್ಗೆ ಗೊತ್ತಾಗಿ ಅವರು ನನ್ನ ಸಂಘವನ್ನು ಬಿಟ್ಟರೆ ಏನು ಮಾಡುವುದು? ನಾನು ಈ ಹಿಂದೆ ಮನೆಯನ್ನು ಬಿಟ್ಟು ಹೋಗಿದ್ದು ಈಗ ಯಾರಿಗಾದರೂ ತಿಳಿದರೆ ನನ್ನ ಕೆಲಸವು ಹೋಗುತ್ತದೆಯೋ ಏನೋ, ನನಗೆ ಇನ್ನೊಂದು ಸಂಸ್ಥೆಯು ಕೆಲಸದಿಂದ ತೆಗೆದುಹಾಕಿರುವುದು ನನ್ನ ಇಂದಿನ ಬಾಸ್ಗೆ ತಿಳಿದು ಬಿಡುತ್ತದೆ. ಹೀಗೆ ಮುಂತಾಗಿ ಯೋಚಿಸುತ್ತಾ ಗತಕಾಲದ ಕೆಲವು ಘಟನೆಗಳ ಫಲವಾಗಿ ವರ್ತಮಾನದಲ್ಲಿ ತೊಂದರೆಯುಂಟಾಗುತ್ತದೆ ಎನ್ನುವ ಹೆದರಿಕೆಯ ನಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳುವುದು. ನಕಾರಾತ್ಮಕ ಯೋಚನೆಗಳಿರುವವರು ಕಾಲಕಾಲಕ್ಕೆ ತಮಗೆ ಆಗಬಹುದಾದ ತೊಂದರೆಗಳು, ಅಪಘಾತಗಳು, ವಿಕೋಪಗಳು, ಸೋಲುಗಳು ಮುಂತಾದವುಗಳ ಬಗ್ಗೆಯೇ ಚಿಂತಿಸುತ್ತಾರೆ. ಸದಾಕಾಲವೂ ವಿಪತ್ತುಗಳು, ದುರಂತಗಳು ಹಾಗೂ ಕಷ್ಟಗಳ ಬಗ್ಗೆ ಯೋಚಿಸುತ್ತಾರೆ. ಇಂತಹವರು ತಮ್ಮ ಬಹಳಷ್ಟು ಸಮಯವನ್ನು ನಕಾರಾತ್ಮಕ ಸುದ್ದಿಗಳನ್ನು ಓದಲು, ನೋಡಲು, ಕೇಳಲು ಇಚ್ಛಿಸುತ್ತಾರೆ. ನನಗೆ ಸುಖವಿಲ್ಲ ಎಂದು ಮರುಗುತ್ತಾರೆ, ನನಗೆ ಹಣವಿಲ್ಲ ಎಂದು ಹಲಬುತ್ತಾರೆ, ನನ್ನ ಜೀವನ ಅಥವಾ ನನ್ನ ಆರೋಗ್ಯ ಉತ್ತಮಗೊಳ್ಳುವುದಿಲ್ಲ ಎಂದು ದುಃಖಿಸುತ್ತಾರೆ. ಹಣ ಹೊಂದುವುದು ಇಲ್ಲವೇ ಸುಖವನ್ನು ಪಡುವುದು ನನ್ನ ಹಣೆಯಲ್ಲಿ ಬರೆದಿಲ್ಲ, ಹಣ ಹೊಂದುವುದು ಇಲ್ಲವೇ ಸುಖವನ್ನು ಪಡುವುದು ನನ್ನ ಹಣೆಯಲ್ಲಿ ಬರೆದಿಲ್ಲ ಎಂದು ಸದಾಕಾಲವೂ ಗೊಣಗುತ್ತಾರೆ. ಇಂತಹವರು ತಾವು ನಕಾರಾತ್ಮಕವಾಗಿ ಇರುವುದಲ್ಲದೆ ತಮ್ಮ ಸುತ್ತಮುತ್ತಲಿನಲ್ಲಿ ಇರುವವರನ್ನು ಸಕಾರಾತ್ಮಕವಾಗಿ ಇರಲು ಬಿಡುವುದಿಲ್ಲ. ಉದಾಹರಣೆಗೆ, ನನಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಯ್ಕೆಯ ಸಂದರ್ಶನಕ್ಕೆ ಕರೆ ಬಂದಿದೆ, ನಾನು ಹೋಗುತ್ತಿದ್ದೇನೆ ಎಂದು ಹೇಳಿದರೆ,
ನಿನಗೆ ಒಳ್ಳೆಯದಾಗಲಿ ಎಂದು ಹೇಳುವ ಸೌಜನ್ಯದ ಬದಲು, ಅಯ್ಯೋ ನಿನಗೆ ಎಲ್ಲಿ ಸಿಗುತ್ತದೆ ಈ ಕೆಲಸ, ಈಗಾಗಲೇ ಎಲ್ಲ ಹುದ್ದೆಗಳು ಭರ್ತಿಯಾಗಿವೆಯಂತೆ, ಸುಮ್ಮನೆ ನಾಮಕಾವಸ್ಥೆ ಸಂದರ್ಶನವನ್ನು ಮಾಡುತ್ತಾರೆ, ಯಾರು ಹಣ ಕೊಟ್ಟಿರುವರೋ, ಯಾರು ಪ್ರಭಾವಿ ರಾಜಕಾರಣಿಗಳ ಶಿಫಾರಸನ್ನು ತಂದಿದ್ದಾರೋ ಅವರೇ ಆಯ್ಕೆಯಾಗುವುದು. ನಿನ್ನಂತಹವರು ಹೇಗೆ ಆಯ್ಕೆಯಾಗುತ್ತಾರೆ? ನೀನು ಸಂದರ್ಶನಕ್ಕೆ ಹೋಗದಿರುವುದೇ ವಾಸಿ. ಕೈತೋರಿಸಿ ಅವಲಕ್ಷಣ ಮಾಡಿಕೊಳ್ಳಬೇಡ. ಹೀಗೆ ಸಲಹೆಯನ್ನು ನೀಡುತ್ತಾರೆ. ಯಾಕಪ್ಪ ಇವನ ಬಳಿಗೆ ನಾನು ಬಂದೇನೆಂದು ನಿಮಗೆ ಬೇಸರವಾಗುತ್ತದೆ. ಇಂತಹ ಜನರು ತಾವು ಮಾತ್ರ ಸದಾಕಾಲವೂ ದುಃಖಿಗಳಾಗಿರುವುದು ಅಲ್ಲದೆ ತಮ್ಮ ಸುತ್ತಮುತ್ತಲಿರುವ ಎಲ್ಲರನ್ನೂ ನಿರಾಶಾವಾದಿಗಳನ್ನಾಗಿ ಮಾಡುತ್ತಾರೆ. ತಮ್ಮಂತೆ ಇತರರೂ ನಕಾರಾತ್ಮಕವಾಗಿ ಯೋಚಿಸುವಂತೆ ಮಾಡುತ್ತಾರೆ. ಕೆಲವರು ಬೆಳಿಗ್ಗೆ ಬೆಕ್ಕನ್ನು ನೋಡಿದರೆ ನಮಗೆ ಹೋದ ಕೆಲಸ ಆಗುವುದಿಲ್ಲ ಎಂದು ಹೇಳುತ್ತಾರಲ್ಲವೇ, ಅದು ಸುಳ್ಳು. ಇಂತಹ ನಕಾರಾತ್ಮಕ ವ್ಯಕ್ತಿಗಳನ್ನು ಭೇಟಿ ಮಾಡಿದರೆ ಖಂಡಿತವಾಗಿಯೂ ನಾವು ಮಾಡಬೇಕೆನ್ನುವ ಕೆಲಸ ಪೂರ್ಣಗೊಳ್ಳುವುದಿಲ್ಲ. ನಾನು ಬಾಲಕನಾಗಿದ್ದಾಗ ನನ್ನ ಅಜ್ಜಿ ನಾನೇನಾದರೂ ನಕಾರಾತ್ಮಕವಾಗಿ ಮಾತನಾಡಿದರೆ ಬಿಡ್ತು ಬಿಡ್ತು ಎಂದು ಹೇಳುತ್ತಿದ್ದರು. ಬಿಡ್ತು ಎಂದರೇನು ಅಜ್ಜಿ ಎಂದು ಕೇಳಿದರೆ, ನೀನು ಹೇಳಿದ ಮಾತನ್ನು ಹಿಂದಕ್ಕೆ ಪಡೆದೆ ಎಂದರ್ಥ ಎನ್ನುತ್ತಿದ್ದರು. ನನ್ನ ಮಾತನ್ನು ನಾನೇಕೆ ಹಿಂಪಡೆಯಬೇಕು ಎಂದು ಪ್ರಶ್ನಿಸಿದರೆ, ನಮ್ಮ ಸುತ್ತಲೂ ಅಸ್ತು ದೇವತೆಗಳಿರುತ್ತಾರೆ. ಅವರು ನಮ್ಮ ಬಾಯಿಯಿಂದ ಯಾವ ಮಾತುಗಳು ಹೊರಬರುತ್ತವೆಯೋ ಅವಕ್ಕೆಲ್ಲ ಅಸ್ತು ಎನ್ನುತ್ತಾರೆ. ಅಸ್ತು ಎಂದರೆ ಹಾಗೇ ಆಗಲಿ ಎಂದರ್ಥ. ನೀನು ಪರೀಕ್ಷೆಯಲ್ಲಿ ಫೇಲ್ ಆಗುತ್ತೇನೆ ಎಂದರೆ ಅಸ್ತು ದೇವತೆಗಳು ಅಸ್ತು ಎಂದು ಹೇಳಿದರೆ ನೀನು ಖಂಡಿತವಾಗಿ ಫೇಲ್ ಆಗುವೆ ಎನ್ನುತ್ತಿದ್ದರು. ಆ ಸಮಯದಲ್ಲಿ ನಾನು ಅವರ ಮಾತುಗಳನ್ನು ಕೇಳಿ ನಗುತ್ತಿದ್ದೆ. ಆದರೆ ಇಂದಿನ ಹಲವಾರು ಮನಃಶಾಸ್ತ್ರಜ್ಞರು ನಮ್ಮ ಅಜ್ಜಿ ಅಂದು ಹೇಳಿದ ಮಾತುಗಳನ್ನು ಪುಷ್ಟೀಕರಿಸುವುದನ್ನು ನಾನು ನೋಡಿದ್ದೇನೆ. ಅವರ ವ್ಯಾಖ್ಯಾನದಂತೆ ನಮ್ಮ ಮನಸ್ಸಿನಲ್ಲಿ ಸದಾಕಾಲವೂ ನಾವು ಕೆಟ್ಟ ಭಾವನೆಗಳನ್ನು ಮೂಡಿಸಿಕೊಂಡಿದ್ದರೆ ನಾವು ಏನನ್ನು ಅಂದುಕೊಂಡಿದ್ದೇವೆಯೋ ಹಾಗೆಯೇ ನಡೆಯುತ್ತದೆ. ಮನಃಶಾಸ್ತ್ರಜ್ಞರು ಹೇಳುವಂತೆ ನಮ್ಮ ಮನಸ್ಸು ಯೋಚನೆಗಳನ್ನು ಹಾಗೂ ಅಭಿಪ್ರಾಯಗಳನ್ನು ಅವು ಬಂದ ಕೂಡಲೇ ತರ್ಕಬದ್ಧವಾಗಿ ತುಲನೆ ಮಾಡಿ ನೋಡುವುದಿಲ್ಲ. ಬಹುತೇಕ ಅವನ್ನು ಒಪ್ಪುತ್ತವೆ. ನಾವು ಓದುವ, ನೋಡುವ ಹಾಗೂ ಕೇಳುವ ಯೋಚನೆಗಳು ನಕಾರಾತ್ಮಕವಾಗಿದ್ದಲ್ಲಿ ನಕಾರಾತ್ಮಕವಿರುವುದೇ ಸರಿ ಎಂದು ನಮ್ಮ ಮನಸ್ಸು ಒಪ್ಪುತ್ತದೆ. ಉದಾಹರಣೆಗೆ, ನಾವು ಒಂದು ನೌಕರಿಯ ಸಂದರ್ಶನಕ್ಕೋ ಕಾಲೇಜಿನ ಅಡ್ಮಿಷನ್ ಸಂದರ್ಶನಕ್ಕೋ ಹೋಗುತ್ತಿದ್ದೇವೆಂದು ಭಾವಿಸೋಣ. ನಾವು ಬೆಳಗ್ಗಿನಿಂದಲೂ ಈ ಸಂದರ್ಶನದಲ್ಲಿ ನಾವು ಆಯ್ಕೆಯಾಗುವುದಿಲ್ಲ, ಫೇಲ್ ಆಗುತ್ತೇನೆ, ನನಗಿಂತ ಮೇಧಾವಿಗಳು ಇರುವುದರಿಂದ ನನಗೆ ಖಂಡಿತವಾಗಿಯೂ ಅವಕಾಶ ಸಿಗುವುದಿಲ್ಲ ಎಂದು ಯೋಚಿಸುತ್ತಾ ಹೋದರೆ ಇದೇ ಯೋಚನೆಗಳೇ ನಮ್ಮ ಮನಸ್ಸನ್ನು ಆವರಿಸಿ ಸಂದರ್ಶನದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರವನ್ನು ಕೊಡಲಾಗದೆ ಫೇಲ್ ಆಗುತ್ತೇವೆ. ಅಸ್ತು ದೇವತೆಗಳು ಇರುವುದು ಹೊರಗಡೆಯಲ್ಲಿ ಅಲ್ಲ, ಅವರುಗಳು ನಮ್ಮ ಮನಸ್ಸಿನಲ್ಲಿಯೇ ಇದ್ದಾರೆ ಎಂದು ನಾವು ಅರಿಯಲೇಬೇಕಾಗಿದೆ. ನಾನು ಹೈಸ್ಕೂಲಿನಲ್ಲಿ ಓದುತ್ತಿದ್ದಾಗ ಚಾರ್ಲ್ಸ್ ಡಿಕನ್ಸ್ ಬರೆದ ಡೇವಿಡ್ ಕಾಪರ್ಫೀಲ್ಡ್ ಎನ್ನುವ ಕಾದಂಬರಿ ನಮಗೆ ಪಠ್ಯಪುಸ್ತಕವಾಗಿತ್ತು. ಆ ಕಾದಂಬರಿ ಶಾಲಾ ಬಾಲಕನೊಬ್ಬನ ಬೆಳವಣಿಗೆಯ ಕಥೆಯುಳ್ಳದ್ದು. ಹೀಗಾಗಿ ಆ ಕಾದಂಬರಿ ನನಗೆ ಮೆಚ್ಚುಗೆಯಾಗಿತ್ತು. ಆ ಕಾದಂಬರಿಯಲ್ಲಿ ಬರುವ ಮಿಸ್ಟರ್ ಮಿಕಾಬರ್ ಪಾತ್ರದಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೆ. ಮಿಸ್ಟರ್ ಮಿಕಾಬರ್ ಸದಾಕಾಲವು ಕಷ್ಟದ ಸುಳಿಯಲ್ಲಿ ಸಿಕ್ಕು ಸಾಕಷ್ಟು ನೊಂದಿದ್ದರೂ ಸಮಥಿಂಗ್ ವಿಲ್ ಟರ್ನ್ ಅಪ್ ಎನ್ನುತ್ತಿರುತ್ತಾನೆ. ಇಂದು ಖಂಡಿತವಾಗಿಯೂ ನನಗೆ ಏನಾದರೂ ಒಳ್ಳೆಯದು ಆಗೇ ಆಗುತ್ತದೆ ಎನ್ನುವ ಭಾವನೆ ಅವನಲ್ಲಿ ಸದಾಕಾಲವೂ ಇರುತ್ತದೆ. ತನಗೆ ಎಷ್ಟೇ ಕಷ್ಟ ಬರಲಿ ಆತ ಆ ಕಷ್ಟದ ಬಗ್ಗೆ ಹೆಚ್ಚಿನ ಯೋಚನೆ ಮಾಡದೆ ಖಂಡಿತವಾಗಿಯೂ ತನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಿರುತ್ತಾನೆ. ಅವನ ಪ್ರಭಾವವೇನೋ ಗೊತ್ತಿಲ್ಲ. ನಾನು ಸಣ್ಣವನಾಗಿದ್ದಾಗಿನಿಂದಲೂ ಆಶಾವಾದಿಯಾಗಿದ್ದೇನೆ. ಇದೇ ನನ್ನ ಯಶಸ್ಸಿನ ಗುಟ್ಟು. ನಾನು MA ಪರೀಕ್ಷೆ ಪಾಸಾದ ನಂತರ ನನ್ನ ಮಾತಾಪಿತರು IAS ಪರೀಕ್ಷೆಗೆ ಅರ್ಜಿ ಹಾಕು ಎಂದು ನನಗೆ ಸೂಚಿಸಿದರು. ಆ ಸಮಯದಲ್ಲಿ ಸುಮಾರು 3-4 ಲಕ್ಷ ಅಭ್ಯರ್ಥಿಗಳು ಅರ್ಜಿ ಹಾಕುತ್ತಿದ್ದರು. ಅವರಲ್ಲಿ IAS, IPS, IFS ಮೂರೂ ಸೇರಿದಂತೆ ಆಯ್ಕೆಗೊಳ್ಳುತ್ತಿದ್ದವರ ಸಂಖ್ಯೆ ಕೇವಲ 200. ಇಷ್ಟು ಕಠಿಣ ಸ್ಪರ್ಧೆ ಇರುವಾಗ ನಾನು ಆಯ್ಕೆಯಾಗಬಲ್ಲನೆ ಎಂಬ ಸಂದೇಹ ನನ್ನ ಮನದಲ್ಲಿ ಮೂಡಿತು. ಇದಕ್ಕೆ ಇಂಬು ಕೊಡುವಂತೆ ಆ ಸಮಯದಲ್ಲಿ ನಾನಿದ್ದ ಧಾರವಾಡದಲ್ಲಿ ಪರೀಕ್ಷೆ ಬರೆದ ಬಹಳಷ್ಟು ಜನ ಫೇಲ್ ಆಗಿದ್ದರು.
ಅಯ್ಯೋ, ಅದು ತುಂಬ ಕಷ್ಟವಾದ ಪರೀಕ್ಷೆ, ನಮ್ಮಂತಹವರಿಗೆ ಪಾಸ್ ಮಾಡಲು ಸಾಧ್ಯವಿಲ್ಲ ಎಂದು ಬಹಳಷ್ಟು ಗೆಳೆಯರು ಹೇಳುತ್ತಿದ್ದರು. ಆದರೆ ನಾನು ಹಿಂಜರಿಯಲಿಲ್ಲ. ಬೇರೆಯವರು ಫೇಲ್ ಆದರೇನಂತೆ, ನನ್ನಲ್ಲಿ ಈ ಪರೀಕ್ಷೆ ಪಾಸು ಮಾಡುವ ಸಾಮರ್ಥ್ಯವಿದೆ ಎಂದು ನಾನು ಈ ಪರೀಕ್ಷೆಯಲ್ಲಿ ಜಯಗಳಿಸಿಯೇ ತೀರುತ್ತೇನೆ ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ಪರೀಕ್ಷೆಯನ್ನು ಬರೆದೆ. ಫಲಿತಾಂಶ ಬರುವವರೆಗೆ ನಾನು ಈ ಪರೀಕ್ಷೆಯಲ್ಲಿ ಖಂಡಿತ ಪಾಸಾಗುತ್ತೇನೆ ಎನ್ನುವ ಸಕಾರಾತ್ಮಕ ಭಾವನೆಯನ್ನು ಹೊಂದಿದ್ದೆ. ನಾನು ಮೊದಲ ಪ್ರಯತ್ನದಲ್ಲೇ ಈ ಪರೀಕ್ಷೆಗಳಲ್ಲಿ ಪಾಸಾದಾಗ ನನ್ನ ಹಲವಾರು ಸಹಪಾಠಿಗಳಿಗೆ, ಮನೆಯವರಿಗೆ ಆಶ್ಚರ್ಯವಾದದ್ದಂತೂ ಸತ್ಯ. ನಿನಗೆ ಈ ಜಯ ಹೇಗೆ ಸಾಧ್ಯವಾಯಿತು ಎಂದು ಯಾರೇ ನನ್ನನ್ನು ಕೇಳಿದರೂ ನಾನು ಮಿಸ್ಟರ್ ಮಿಕಾಬರ್ ಪ್ರಿನ್ಸಿಪಲ್ ಎನ್ನುತ್ತಿದ್ದೆ. ನಾನು ಸಕಾರಾತ್ಮಕವಾಗಿ ಯೋಚಿಸುವುದಲ್ಲದೆ ನನ್ನ ಸುತ್ತಲೂ ಒಳ್ಳೆಯ ಯೋಚನೆಗಳನ್ನು ಹೊಂದಿರುವ, ನೀನು ಖಂಡಿತವಾಗಿಯೂ ಜಯವನ್ನು ಗಳಿಸುವೆ ಎಂದು ನನ್ನ ಬೆನ್ನು ಚಪ್ಪರಿಸುವ ಹಿರಿಯರನ್ನು ಮತ್ತು ಮಿತ್ರರನ್ನು ಇಟ್ಟುಕೊಂಡಿದ್ದೆ. ಹೀಗಾಗಿ ನನಗೆ ಈ ಜಯ ಸಾಧ್ಯವಾಯಿತು ಎಂದು ತರಿಸುತ್ತಿದ್ದೆ. ಬಹಳ ಜನ ಈ ಗುರಿ ನಮ್ಮ ಕೈಗೆಟುಕಲಾರದ್ದು ಎಂದು ನಕಾರಾತ್ಮಕವಾಗಿ ಭಾವಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವುದೇ ಇಲ್ಲ. ಒಮ್ಮೆ ದೃಢ ಮನಸ್ಸಿನಿಂದ, ಸಕಾರಾತ್ಮಕ ಭಾವನೆಯಿಂದ ಈ ಕೆಲಸ ನನ್ನ ಕೈಯಿಂದ ಆಗಿಯೇ ತೀರುತ್ತದೆ, ನಾನು ಖಂಡಿತವಾಗಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುತ್ತೇನೆ ಎಂದು ಮೊದಲಿನಿಂದ ಅಭ್ಯಾಸ ಮಾಡಿದರೆ ಯಶಸ್ಸು ಏಕೆ ಸಾಧ್ಯವಿಲ್ಲ? ನಾವು ಯಾವುದಾದರೊಂದು ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಹೋದಾಗ ವೈದ್ಯರು ನಿಮಗೆ ತಕ್ಷಣವೇ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ಹೇಳಿದರೆ, ಇಂದು ಅಮಾವಾಸ್ಯೆ, ಇಂದು ಮಂಗಳವಾರ, ಬೇಡ ಎಂದು ಹೇಳುವುದಿಲ್ಲ ಅಲ್ಲವೇ? ಆಗಲಿ ಮಾಡಿ, ಭಗವಂತ ನಡೆಸಿದಂತಾಗಲಿ ಎಂದು ಭಗವಂತನನ್ನು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲೆಂದು ಬೇಡಿಕೊಳ್ಳುತ್ತೇವೆ. ಖಂಡಿತವಾಗಿಯೂ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗುತ್ತದೆ. ನಾನು ಮತ್ತೆ ಮೊದಲಿನಂತಾಗುತ್ತೇನೆ ಎಂದು ಯೋಚಿಸಿದಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಒಳ್ಳೆಯ ಯೋಚನೆಗಳ ಫಲವಾಗಿ ನಾವು ಮಾಡುತ್ತಿರುವ ಕೆಲಸಗಳು ಸಾಫಲ್ಯವನ್ನು ಪಡೆಯುತ್ತವೆ. ಮನಸ್ಸು ಮರ್ಕಟ ಎಂಬುದು ನಮಗೆಲ್ಲರಿಗೂ ಗೊತ್ತು. ಪ್ರತಿದಿನವೂ ನಮ್ಮ ಮನಸ್ಸಿನಲ್ಲಿ ಲಕ್ಷೋಪಲಕ್ಷ ಯೋಚನೆಗಳು ಬಂದು ಹೋಗುತ್ತವೆ. ಇವುಗಳಲ್ಲಿ ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಯೋಜನೆಗಳೆರಡೂ ಇರುತ್ತವೆ. ಅಂತಹುದರಲ್ಲಿ ಕೇವಲ ನಕಾರಾತ್ಮಕ ಚಿಂತೆಗಳನ್ನು ಜೊತೆಗೆ ಇಟ್ಟುಕೊಂಡರೆ ನಮಗೆ ನೆಮ್ಮದಿಯಾಗುತ್ತದೆ. ಅಂತಹುದರಲ್ಲಿ ಕೇವಲ ಸಕಾರಾತ್ಮಕ ಚಿಂತೆಗಳನ್ನು ಜೊತೆಗೆ ಇಟ್ಟುಕೊಂಡರೆ ನಮಗೆ ನೆಮ್ಮದಿಯಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ನಮಗೆ ಕೆಟ್ಟದಾಗುವುದಿಲ್ಲ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಭಾವನೆ ಮೂಡಿದಾಗ ನಾವು ಮಾಡುವ ಕೆಲಸಗಳೆಲ್ಲ ಸರಿಯಾಗಿ ನಡೆಯುತ್ತದೆ. ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳಿದ್ದರೆ ಖಂಡಿತವಾಗಿಯೂ ಕೆಲಸ ಕೆಡುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳೇ ಆಗಲಿ, ವೃತ್ತಿಪರರೇ ಆಗಲಿ, ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ಸಕಾರಾತ್ಮಕ ಯೋಚನೆಗಳನ್ನೇ ಸದಾಕಾಲವೂ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಸಕಾರಾತ್ಮಕ ಯೋಚನೆ ಮಾಡುವವರ ಸಂಘವನ್ನು ಮಾಡಬೇಕು. ಈ ಬಗ್ಗೆ ಒಂದು ನೈಜ ವೃತ್ತಾಂತವನ್ನು ಇಲ್ಲಿ ಹಂಚಿಕೊಳ್ಳ ಬಯಸುತ್ತೇನೆ. ಇಂಗ್ಲೆಂಡಿನ ಬೂಟು ತಯಾರಿಕನೊಬ್ಬ ತನ್ನ 2 ಸಿಬ್ಬಂದಿಗೆ ಆಫ್ರಿಕಾ ಖಂಡಕ್ಕೆ ಹೋಗಿ ಅಲ್ಲಿ ತಮ್ಮ ಬೂಟುಗಳನ್ನು ಮಾರಲು ಅವಕಾಶವಿದೆಯೇ ನೋಡಿ ಬನ್ನಿ ಎಂದು ಕಳಿಸುತ್ತಾನೆ. 2 ವಾಪಸ್ಸಾದ ನಂತರ ಅವರ ಅಭಿಪ್ರಾಯವನ್ನು ಕೇಳುತ್ತಾನೆ. ಮೊದಲನೆಯವನು, ನಮ್ಮ ಬೂಟುಗಳನ್ನು ಅಲ್ಲಿ ಮಾರಲು ಸಾಧ್ಯವೇ ಇಲ್ಲ, ಎಲ್ಲರೂ ಬರಿಗಾಲಿನಲ್ಲಿಯೇ ನಡೆಯುತ್ತಾರೆ ಎನ್ನುತ್ತಾನೆ. 2ನೆಯವನು, ನಮ್ಮ ಬೂಟುಗಳಿಗೆ ಅಲ್ಲಿ ಭಾರೀ ಬೇಡಿಕೆ ಬರುತ್ತದೆ, ಏಕೆಂದರೆ ಯಾರ ಕಾಲಿನಲ್ಲೂ ಬೂಟುಗಳೇ ಇಲ್ಲ ಎನ್ನುತ್ತಾನೆ. ನಾನಂತೂ 2ನೆಯ ಸೇಲ್ಸ್ಮನ್ನಂತೆ ಸಕಾರಾತ್ಮಕ ಯೋಚನೆಗಳಿಂದಲೇ ನನ್ನ ಜೀವನದಲ್ಲಿ ಗೆಲುವನ್ನು ಸಾಧಿಸಿದ್ದೇನೆ. ನೀವು ಸಾಧಿಸಬಾರದೇಕೆ? ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವ ಸದ್ಗುಣ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ದಾಸೋ ಅಯಮಿತಿ ಮಾಂ ಮತ್ವ ಕ್ಷಮಸ್ವ ಪುರುಷೋತ್ತಮ ಎನ್ನುವ ಸ್ತೋತ್ರವನ್ನು ನನ್ನ ಮಾತಾಪಿತರು ಮನೆಯಲ್ಲಿ ಹೇಳುತ್ತಿದ್ದರು. ನಾನು ಪ್ರತಿದಿನವೂ ಸಹಸ್ರಾರು ಅಪರಾಧಗಳನ್ನು ಮಾಡುತ್ತೇವೆ, ನನ್ನನ್ನು ನಿನ್ನ ದಾಸನೆಂದು ಪರಿಗಣಿಸಿ ಆ ಅಪರಾಧಗಳನ್ನು ಕ್ಷಮಿಸು ಓ ದೇವರೇ ಎಂದು ಇದರ ಅರ್ಥ. ತಪ್ಪುಗಳನ್ನು ನಾವೆಲ್ಲರೂ ತಿಳಿದೋ ತಿಳಿಯದೆಯೋ ಮಾಡುತ್ತಲೇ ಇರುತ್ತೇವೆ. ತಪ್ಪೇ ಮಾಡದವರು ಇದ್ದಾರೆ ಎಂದು ಹೇಳಲು ಸಾಧ್ಯವೇ? ಕೆಲವರದು ಗುರುತರ ತಪ್ಪುಗಳಾಗಿರುತ್ತವೆ, ಕೆಲವರದ್ದು ಗುರುತರವಾಗಿರುವುದಿಲ್ಲ. ಕೆಲವರದ್ದು ಸಣ್ಣ ತಪ್ಪುಗಳು, ಕೆಲವರದ್ದು ದೊಡ್ಡವು. ದೇವತೆಗಳಾಗಲಿ ದಾನವರಾಗಲಿ ತಪ್ಪುಗಳನ್ನು ಮಾಡುವುದನ್ನು ನಾವು ಪುರಾಣಗಳಲ್ಲಿ ಓದಿದ್ದೇವೆ. ದೇವತೆಗಳು ಹಲವಾರು ಬಾರಿ
ರಾಕ್ಷಸರಿಗೆ ವರಗಳನ್ನು ಕೊಟ್ಟು ಆ ವರದ ಪರಿಣಾಮವು ಕೆಟ್ಟದಾಗುತ್ತದೆ, ತಮ್ಮಿಂದ ತಪ್ಪಾಗಿದೆ ಎಂದು ಮನಗಂಡಾಗ ಪರಿಹಾರಕ್ಕೆ ಇತರರನ್ನು ಅವಲಂಬಿಸುತ್ತಾರೆ. ರಾವಣನ ತಪಸ್ಸಿಗೆ ವರವಾಗಿ ಮಹಾದೇವ ತನ್ನ ಆತ್ಮಲಿಂಗವನ್ನೇ ಅವನಿಗೆ ಕೊಟ್ಟಾಗ ಆತ್ಮಲಿಂಗವನ್ನು ಪಡೆದ ರಾವಣನನ್ನು ಯಾರೂ ಕೊಲ್ಲಲು ಸಾಧ್ಯವಾಗದೇ ಇರುವುದರಿಂದ ಮುಂದೆ ಎಲ್ಲರಿಗೂ ತೊಂದರೆಯಾಗುತ್ತದೆ ಎನ್ನುವ ತಪ್ಪನ್ನು ಮನಗಂಡು ವಿಚಲಿತರಾದ ಇತರ ದೇವತೆಗಳು ಗಣೇಶನ ಮೂಲಕ ಆ ಲಿಂಗವನ್ನು ನೆಲದ ಮೇಲೆ ಇಡುವಂತೆ ಮಾಡಿಸಿ ಮಹಾದೇವ ಕೊಟ್ಟ ವರವನ್ನು ನಿಷ್ಕ್ರಿಯಗೊಳಿಸುತ್ತಾರೆ. ಅದೇ ರೀತಿಯೇ ಹಿರಣ್ಯಕಶಿಪುವಿಗೆ ಅವನ ಘೋರ ತಪಸ್ಸಿನ ಫಲವಾಗಿ ಆತನನ್ನು ಮಾನವನಾಗಲಿ, ದೇವತೆಗಳಾಗಲಿ, ಪ್ರಾಣಿಯಾಗಲಿ, ನೆಲದ ಮೇಲಾಗಲಿ, ಆಕಾಶದಲ್ಲಾಗಲಿ, ಮನೆಯೊಳಗಾಗಲಿ, ಹೊರಗಾಗಲಿ, ಆಯುಧಗಳಿಂದಾಗಲಿ, ಹಗಲಾಗಲಿ, ಇರುಳಾಗಲಿ ಕೊಲ್ಲಲು ಸಾಧ್ಯವಿಲ್ಲ ಎಂಬ ವರವನ್ನು ಬ್ರಹ್ಮ ಕೊಟ್ಟಿರುತ್ತಾನೆ. ಹಿರಣ್ಯಕಶಿಪು ಈ ವರದ ಫಲವಾಗಿ ದೇವತೆಗಳಿಗೇ ಸವಾಲು ಹಾಕುವ ಸ್ಥಿತಿಗೆ ಬಂದಾಗ ಮಾನವನೂ ಅಲ್ಲದ, ಪ್ರಾಣಿಯೂ ಅಲ್ಲದ ನರಸಿಂಹ ರೂಪದಲ್ಲಿ ಬಂದ ನಾರಾಯಣ ಅವನನ್ನು ಹೊಸ್ತಿಲ ಮೇಲೆ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನ ಹೊಟ್ಟೆಯನ್ನು ಉಗುರಿನಿಂದ ಸೀಳಿ ಕೊಲ್ಲುತ್ತಾನೆ. ಹೀಗೆ ಕೆಲವು ತಪ್ಪುಗಳನ್ನು ದೇವರೂ ಮಾಡುತ್ತಾರೆ ಎಂದು ನನ್ನ ಅಜ್ಜಿ ನನಗೆ ಚಿಕ್ಕಂದಿನಲ್ಲಿ ಹೇಳುತ್ತಿದ್ದರು. ಅಜ್ಜಿ ನನಗೆ ಕಥೆಗಳನ್ನು ಹೇಳುತ್ತಾ, ನಾವು ಏನೇ ಅಪರಾಧವನ್ನು ಮಾಡಿದರೂ ತಕ್ಕ ಪ್ರತಿಫಲವನ್ನು ಈ ಜನ್ಮದಲ್ಲಿ ಆಗದೆ ಹೋದರೂ ಮುಂದಿನ ಜನ್ಮದಲ್ಲಿ ಪಡೆಯಲೇಬೇಕು, ಇದೇ ಕರ್ಮಫಲ ಎಂದು ತಿಳಿಸುತ್ತಿದ್ದರು. ನಾವು ಏನು ಮಾಡಿದರೂ ಭಗವಂತ ಮರೆಯುವುದಿಲ್ಲ. ಖಂಡಿತವಾಗಿಯೂ ನಾವು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆಯಾಗುತ್ತದೆ. ಈ ಶಿಕ್ಷೆ ಇದೇ ಜನ್ಮದಲ್ಲಿಯೇ ಆಗಬೇಕು ಎಂದಿರುವುದಿಲ್ಲ, ಮುಂದಿನ ಜನ್ಮದಲ್ಲಾದರೂ ಆಗಬಹುದು. ಮುಂದೆ ನೀನು ಮಾನವನಾಗಿ ಹುಟ್ಟದೆ ನಿನ್ನ ಅಪರಾಧದ ಫಲವಾಗಿ ನೀನು ಕ್ರಿಮಿಯಾಗಬಹುದು, ಪಕ್ಷಿಯಾಗಬಹುದು ಎಂದೆಲ್ಲ ಹೇಳುತ್ತಿದ್ದರು. ನ್ಯೂಟನ್ ಕೂಡ ಇದೇ ನಿಯಮವನ್ನೇ ಪ್ರತಿಪಾದಿಸಿದ್ದಾನೆ. ಆತನ ಮೂರನೆಯ ನಿಯಮ ಏನೆಂದರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಸಮನಾಗಿ ಹಾಗೂ ತದ್ವಿರುದ್ಧವಾಗಿ ಇರುತ್ತದೆ ಎನ್ನುವುದು. ನಮ್ಮ ಜೀವನದಲ್ಲಿಯೂ ಈ ನಿಯಮವು ಅನ್ವಯವಾಗುತ್ತದೆ. ನಾವು ಮಾಡಿರುವ ಯಾವುದೇ ಕೃತ್ಯಕ್ಕಾಗಲಿ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಕೆಲವರಿಗೆ ತಮ್ಮ ಕೃತ್ಯಕ್ಕಾಗುವ ಪರಿಣಾಮ ಬೇಗನೆ ಒದಗಿ ಬರುತ್ತದೆ, ಕೆಲವರಿಗೆ ಆ ಪರಿಣಾಮ ನಿಧಾನವಾಗುತ್ತದೆ. ಕಾಲದ ವ್ಯತ್ಯಾಸವಷ್ಟೇ. ಆದರೆ ಈ ನಿಯಮವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ನಾವು ಏನನ್ನೇ ಮಾಡಿದರೂ ತಪ್ಪಿಸಿಕೊಂಡು ಹೋಗಬಹುದು ಎನ್ನುವ ಭಂಡ ಧೈರ್ಯ ನಮ್ಮಲ್ಲಿ ಚಿಕ್ಕಂದಿನಿಂದಲೂ ಮೂಡಿಬಂದಿರುತ್ತದೆ. ನೀವೇ ಯೋಚಿಸಿ ನೋಡಿ, ನೀವು ಪ್ರೈಮರಿ ತರಗತಿಯಲ್ಲಿದ್ದಾಗ ಏನಾದರೂ ಚೇಷ್ಟೆಯನ್ನು ಮಾಡಿದ ನಂತರ ನಿಮ್ಮ ಟೀಚರ್ ಹೀಗೆ ಯಾರು ಮಾಡಿದರು ಎಂದು ಪ್ರಶ್ನಿಸಿದರೆ, ನಾನಲ್ಲ ಮೇಡಮ್, ನನ್ನ ಪಕ್ಕದಲ್ಲಿ ಕುಳಿತ ಬಾಲಕ ಆ ಕೃತ್ಯವನ್ನು ಮಾಡಿದ್ದು ಎಂದು ಮತ್ತೊಬ್ಬನನ್ನು ದೂಷಿಸುತ್ತಿರಲಿಲ್ಲವೇ? ಸುಳ್ಳು ಅಪರಾಧವನ್ನು ಹೊರಿಸುವುದು ನಮ್ಮ ದೇಶದಲ್ಲಿ ಒಂದು ಕಲೆಯಾಗಿ ಮಾರ್ಪಟ್ಟಿದೆ. ರಾಜಕಾರಣಿಗಳಂತೂ ಈ ರೀತಿ ಸುಳ್ಳು ಅಪರಾಧಗಳನ್ನು ಹೊರಿಸುವುದರಲ್ಲಿ ನಿಸ್ಸೀಮರು ಎನಿಸಿಕೊಂಡಿದ್ದಾರೆ. ನಾವು ಯಾವುದಾದರೂ ಅಪರಾಧವನ್ನು ಮಾಡಿದರೆ ಅದನ್ನು ಒಪ್ಪಿಕೊಳ್ಳಬಾರದು, ಅದನ್ನು ಬೇರೊಬ್ಬರ ಹೆಗಲಿಗೆ ಏರಿಸಿ ತಮಾಷೆಯನ್ನು ನೋಡಬೇಕು ಎನ್ನುವ ಮನೋಸ್ಥಿತಿ ಚಿಕ್ಕಂದಿನಿಂದಲೂ ಹಲವಾರು ಜನರಲ್ಲಿ ಮೂಡಿಬಂದಿದೆ. ಇದು ಖಂಡನೀಯ. ಇನ್ನೊಂದು ಮಾತನ್ನು ಇಲ್ಲಿ ಹೇಳಲೇಬೇಕಾಗಿದೆ. ಅದೇನೆಂದರೆ, ನಮ್ಮ ಎದುರಿನಲ್ಲಿ ಬೇರೆಯವರು ತಪ್ಪು ಮಾಡಿದಾಗ ತಪ್ಪು ಮಾಡಬೇಡ ಎಂದು ಅವನಿಗೆ ಹೇಳುವ ಧೈರ್ಯವನ್ನು ತೋರಿಸದೇ ಹೋಗುವುದು. ಇನ್ನೊಬ್ಬನು ತಪ್ಪು ಮಾಡುತ್ತಿದ್ದರೆ ಅದನ್ನು ನೋಡಿಕೊಂಡು ನಾವು ಸುಮ್ಮನಾದರೆ ಅವನ ಕುಕೃತ್ಯಕ್ಕೆ ಇಂಬು ಕೊಟ್ಟಂತಾಗುತ್ತದೆ ಎಂದು ನಾವು ತಿಳಿಯಬೇಕು. ಕೆಲವು ಅಪರಾಧದ ಬಗ್ಗೆ ನಮಗೆ ಮಾಹಿತಿ ಇದ್ದರೂ ಅದನ್ನು ತಡೆಯದೇ ಹೋದರೆ ಅಥವಾ ಪೊಲೀಸರಿಗೆ ತಿಳಿಸದೇ ಹೋದರೆ ನಾವು ಅದೇ ಅಪರಾಧವನ್ನು ಮಾಡಿದಂತಾಗುತ್ತದೆ ಎಂದು ದಂಡ ಸಂಹಿತೆಯು ತಿಳಿಸುತ್ತಾ ಈ ರೀತಿಯ ಅಪರಾಧವನ್ನು ಕುಮ್ಮಕ್ಕು ಕೊಡುವ ಅಪರಾಧ ಎಂದು ಹೇಳಿ ಮೂಲ ಅಪರಾಧಕ್ಕೆ ಕೊಡುವ ಶಿಕ್ಷೆಯಲ್ಲಿ ಅರ್ಧದಷ್ಟು ಶಿಕ್ಷೆಯನ್ನು ಕೊಡಲಾಗುತ್ತದೆ. ಮಹಾಭಾರತದ ಕಥೆ ಇಲ್ಲಿ ನೆನಪಿಗೆ ಬರುತ್ತದೆ. ಪಾಂಡವರು ದ್ಯೂತದಲ್ಲಿ ಸೋತಾಗ ದ್ರೌಪದಿಯ ವಸ್ತ್ರಾಪಹರಣವಾಗುತ್ತದೆ. ಆಕೆ ಪರಿಪರಿಯಾಗಿ ಅಲ್ಲಿದ್ದವರನ್ನು ತನ್ನನ್ನು ವಸ್ತ್ರಾಪಹರಣದಿಂದ ರಕ್ಷಿಸಲು ಬೇಡಿಕೊಳ್ಳುತ್ತಾಳೆ. ಭೀಷ್ಮರಿರುತ್ತಾರೆ, ದ್ರೋಣರಿರುತ್ತಾರೆ, ಇತರ ಹಿರಿಯರು ಇರುತ್ತಾರೆ. ಎಲ್ಲರೂ ತಮ್ಮ ಕಣ್ಣ ಮುಂದೆಯೇ ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪಹರಣ ಮಾಡುತ್ತಿರುವಾಗ ಅವಳ ಸಹಾಯಕ್ಕೆ ಬರದೆ ಸುಮ್ಮನೆ ನೋಡುತ್ತಾ ಕುಳಿತಿರುತ್ತಾರೆ. ಈ ರೀತಿ ಮಾಡಿದ್ದರಿಂದ ಅವರೆಲ್ಲರೂ ವಸ್ತ್ರಾಪಹರಣಕ್ಕೆ ಕುಮ್ಮಕ್ಕು ಕೊಟ್ಟರೆಂದೇ ಭಾವಿಸಬೇಕಾಗುತ್ತದೆ.
ಭೀಷ್ಮ, ದ್ರೋಣ ಮತ್ತಿತರರು ಎಷ್ಟೇ ಒಳ್ಳೆಯವರಾಗಿದ್ದರೂ ಅವರು ಅಪರಾಧಕ್ಕೆ ಕುಮ್ಮಕ್ಕನ್ನು ಕೊಟ್ಟರು ಎಂಬ ಭಾವನೆ ಇಂದಿಗೂ ಹಲವರಲ್ಲಿದೆ. ಆದರೆ ನಮ್ಮ ಗುರು ಹಿರಿಯರು ಮಾಡಿದ ತಪ್ಪನ್ನು ನಾವು ಒಪ್ಪಿಕೊಳ್ಳಬೇಕು, ನಮ್ಮ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಎಂದು ಹೇಳುತ್ತಿರಲಿಲ್ಲವೇ? ಅಜ್ಜಿ ಹೇಳುತ್ತಿದ್ದ ಕಥೆ ಇಲ್ಲಿ ನೆನಪಾಗುತ್ತದೆ. ಭಗವಾನ್ ಮಹಾದೇವನ ಪತ್ನಿ ಪಾರ್ವತಿ ತಾನು ಸ್ನಾನವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಒಳಗೆ ಯಾರೂ ಬರದಿರಲಿ ಎಂದು ತನ್ನ ಮೈ ಬೆವರಿನಿಂದ ಮಾಡಿದ ಬಾಲಕ ಗಣೇಶನನ್ನು ಬಾಗಿಲಿನ ಮುಂದೆ ನಿಲ್ಲಿಸಿದ್ದಳು. ಪತ್ನಿಯ ಮನೆಯೊಳಗೆ ಮಹಾದೇವ ಹೋಗಲು ಪ್ರಯತ್ನಿಸಿದಾಗ ಬಾಲಕ ಗಣೇಶ ಅವನನ್ನು ತಡೆಯುತ್ತಾನೆ. ಆಗ ಕೋಪಗೊಂಡ ಮಹಾದೇವ ಬಾಲಕನ ರುಂಡವನ್ನು ಕತ್ತರಿಸಿ ಬಾಲಕನನ್ನು ಕೊಲ್ಲುತ್ತಾನೆ. ಸ್ನಾನ ಮುಗಿಸಿ ಹೊರಬಂದ ಪಾರ್ವತಿ ಮೃತಪಟ್ಟಿದ್ದ ಗಣೇಶನನ್ನು ನೋಡಿ ದುಃಖ ತಪ್ತಳಾಗಿ, ನೀನು ಕೋಪದಲ್ಲಿ ಎಂತಹ ತಪ್ಪನ್ನು ಮಾಡಿಬಿಟ್ಟೆ? ಗಣೇಶ ನಾನೇ ಹುಟ್ಟಿಸಿದ ಬಾಲಕ ಎಂದು ಹೇಳಿದಾಗ ಮಹಾದೇವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಆತ ಒಂದು ಆನೆಯ ರುಂಡವನ್ನು ಮೃತ ಬಾಲಕನ ಮುಂಡಕ್ಕೆ ಸೇರಿಸಿ ಆತನಿಗೆ ಜೀವ ಕೊಟ್ಟು, ಪ್ರತಿಯೊಂದು ಕೆಲಸದಲ್ಲಿಯೂ ಜನರಿಗೆ ವಿಘ್ನ ಬರದೇ ಇರಬೇಕಾದಲ್ಲಿ ಎಲ್ಲರಿಗಿಂತ ಮೊದಲು ಗಣೇಶನನ್ನು ಪೂಜಿಸಬೇಕು ಎಂದು ಆದೇಶಿಸಿ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾನೆ. ನನ್ನ ಅಜ್ಜಿ ನಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಟರೆ ಆಗ ಆ ತಪ್ಪಿಗೆ ಆಗುವ ಪರಿಣಾಮ ಕಡಿಮೆಯಾಗುತ್ತದೆ ಎನ್ನುತ್ತಿದ್ದರು. ಅಂದರೆ ನ್ಯೂಟನ್ನ 3ನೇ ನಿಯಮಕ್ಕೂ ನಮ್ಮಲ್ಲೇ ಪರಿಹಾರವೂ ಇದೆ. ನಾವು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬಹುದು ಎಂದು ಹೇಳುತ್ತಿದ್ದ ಅವರು ದೇವಸ್ಥಾನಗಳಿಗೆ ಹೋಗುವುದು, ತಪಸ್ಸನ್ನು ಮಾಡುವುದು, ದೇವರಿಗೆ ಎಳ್ಳಿನ ಎಣ್ಣೆಯ ಅಥವಾ ತುಪ್ಪದ ದೀಪವನ್ನು ಹಚ್ಚುವುದು, ಉಪವಾಸವನ್ನು ಮಾಡುವುದು, ಹೀಗೆ 100 ಪರಿಹಾರವಿದೆ ಎನ್ನುತ್ತಿದ್ದರು. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ಇವು ಯಾವುವೂ ಪರಿಹಾರಗಳಲ್ಲ. ನಾವು ಮಾಡಿದ ತಪ್ಪಿಗೆ ಅತ್ಯುತ್ತಮ ಪರಿಹಾರವೆಂದರೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಕೇಳುವುದು. ನಾವು ಯಾರಿಗಾದರೂ ತಿಳಿದೋ ತಿಳಿಯದೆಯೋ ತೊಂದರೆಯನ್ನು ಕೊಟ್ಟಿದ್ದರೆ ಅವರ ಬಳಿಗೆ ಹೋಗಿ, ನಾನು ಈ ತಪ್ಪನ್ನು ಮಾಡಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಹೇಳಿದಾಗ ಖಂಡಿತವಾಗಿ ನಾವು ಅವರ ನ್ಯಾಯಾಲಯದಿಂದ ಬಿಡುಗಡೆ ಹೊಂದುತ್ತೇವೆ. ಕೋರ್ಟುಗಳಲ್ಲಿ ಆರೋಪಿತ ನ್ಯಾಯಾಧೀಶರ ಮುಂದೆ ಬಂದಾಗ, ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ, ಕ್ಷಮಿಸಿ ಎಂದು ಆರೋಪಿಯು ಹೇಳಿದರೆ ಆ ನ್ಯಾಯಾಧೀಶರು ಖಂಡಿತವಾಗಿಯೂ ಆ ತಪ್ಪಿಗಾಗಿ ನಮೂದಿಸಿರುವ ಅತಿ ಹೆಚ್ಚಿನ ಶಿಕ್ಷೆಯನ್ನು ಕೊಡದೆ ಇರುವ ಸಂದರ್ಭಗಳನ್ನು ನಾನೇ ಕಂಡಿದ್ದೇನೆ. ನಾವು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ದೊಡ್ಡವರ ಗುಣ ಎಂದು ನಮಗೆ ಚಿಕ್ಕಂದಿನಿಂದಲೂ ಕಲಿಸುತ್ತಿದ್ದರು. ನೀವು ಎಷ್ಟೇ ದೊಡ್ಡವರಾಗಿರಲಿ, ಹಿರಿಯರಾಗಿರಲಿ, ನಿಮಗೆ ಎಷ್ಟೇ ಅಧಿಕಾರವಿರಲಿ, ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಸೌಜನ್ಯತೆ ಎಂಬ ಪಾಠವನ್ನು ನಾನು ಚಿಕ್ಕಂದಿನಿಂದಲೂ ಕಲಿತಿದ್ದೇನೆ. ಅಲ್ಲದೆ ತಪ್ಪನ್ನು ಒಪ್ಪಿಕೊಂಡವರಿಗೆ ಕ್ಷಮಾಪಣೆಯನ್ನು ಮಾಡುವ ಗುಣವನ್ನು ನಾನು ರೂಢಿಸಿಕೊಂಡಿದ್ದೇನೆ. ಪೊಲೀಸ್ ಇಲಾಖೆಯು ಶಿಸ್ತಿನ ಇಲಾಖೆಯಾದ್ದರಿಂದ ಇಲ್ಲಿ ತಪ್ಪುಗಳನ್ನು ಮಾಡಿದವರಿಗೆ ಕೂಡಲೇ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಈ ಶಿಕ್ಷೆಗಳು ಎಚ್ಚರಿಕೆಯಿಂದ ಮೊದಲುಗೊಂಡು ಸೇವೆಯಿಂದ ವಜಾ ಮಾಡುವವರೆಗೂ ಇದೆ. ನನ್ನ ವೃತ್ತಿ ಜೀವನದಲ್ಲಿ ನನ್ನ ಮುಂದೆ ತಪ್ಪು ಮಾಡಿದ ಪೊಲೀಸ್ ಸಿಬ್ಬಂದಿ ಶಿಕ್ಷೆಗೆಂದು ಬಂದಾಗ ನಾನು ಪ್ರತಿಯೊಬ್ಬರಿಗೂ 3 ಅವಕಾಶಗಳನ್ನು ಕೊಟ್ಟಿದ್ದೇನೆ. ಮೊದಲ ಬಾರಿ ತಪ್ಪು ಮಾಡಿದವರಿಗೆ ಯಾವ ಶಿಕ್ಷೆಯನ್ನೂ ನೀಡಲಿಲ್ಲ. 2ನೆಯ ಬಾರಿ ತಪ್ಪನ್ನು ಮಾಡಿದವರಿಗೆ ಇನ್ನೊಮ್ಮೆ ಮಾಡಬೇಡ ಎಂದು ಎಚ್ಚರಿಸಿದರೆ, 3ನೆಯ ಬಾರಿ ಮಾಡಿದವನಿಗೆ ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಜೀವನದಲ್ಲಿ ನಾವು ತಪ್ಪುಗಳನ್ನು ಮಾಡುವುದು ಸಹಜ. ಆದರೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡವನಿಗೆ ಕ್ಷಮೆಯನ್ನು ತೋರಿಸಬೇಕಾದ್ದು ಉದಾರತೆಯ ಗುಣವಾಗಿದೆ ಎನ್ನುವುದನ್ನು ನಾನು ಚಿಕ್ಕಂದಿನಿಂದಲೂ ಕಲಿತಿರುವೆ. ಕೆಲವು ಬಾರಿ ತಪ್ಪನ್ನು ಮಾಡದೇ ಹೋದರೂ ನಾನೇ ತಪ್ಪು ಮಾಡಿದೆ ಎಂದು ಒಪ್ಪಿಕೊಳ್ಳುವವರನ್ನು ನಾನು ಕಂಡಿದ್ದೇನೆ. ಒಬ್ಬ ತಾಯಿ ತನ್ನ ಮಕ್ಕಳು ಮಾಡಿದ ತಪ್ಪನ್ನು ತನ್ನ ಒಡಲಲ್ಲಿ ಹಾಕಿಕೊಂಡು, ತಾವು ನನ್ನ ಮಗನಿಗೆ ಶಿಕ್ಷೆ ಕೊಡಬೇಡಿ, ನನಗೆ ಶಿಕ್ಷೆ ಕೊಡಿ ಎಂದು ಕೇಳುವ ಉದಾಹರಣೆಗಳಿವೆ. ಅದೇ ರೀತಿಯೇ ತನ್ನ ಮಾಲೀಕ ಮಾಡಿದ ತಪ್ಪನ್ನು ಸೇವಕ ತಾನು ಮಾಡಿದೆ ಎಂದು ಹೇಳುವುದನ್ನು ನಾನು ನನ್ನ ಪೊಲೀಸ್ ಜೀವನದಲ್ಲಿ ನೋಡಿದ್ದೇನೆ. ಹಲವಾರು ವಾಹನ ಅಪಘಾತಗಳಲ್ಲಿ ಪಾದಚಾರಿಯ ಸಾವುಂಟಾದಾಗ ಆ ವಾಹನದ ಮಾಲೀಕನ ಸೇವಕ ಅಥವಾ ಚಾಲಕ ಮಾಲೀಕನನ್ನು ರಕ್ಷಿಸಲು ತಾನೇ ವಾಹನವನ್ನು ನಡೆಸುತ್ತಿದ್ದೆ ಎಂದು ಸುಳ್ಳು ಹೇಳಿರುವ ಸಂದರ್ಭಗಳು ಹಲವಾರಿವೆ. ಈ ರೀತಿಯಾಗಿ ಇನ್ನೊಬ್ಬರ ತಪ್ಪು ಒಪ್ಪಿಕೊಳ್ಳುವುದು
ನಾವು ಅದೇ ತಪ್ಪು ಮಾಡುವುದಕ್ಕಿಂತ ಹೆಚ್ಚಿಗೆ ಘೋರ ಎಂದು ನನಗೆ ಅನಿಸುತ್ತದೆ. ಇನ್ನೊಬ್ಬರನ್ನು ರಕ್ಷಿಸಲು ಸುಳ್ಳು ಸಾಕ್ಷಿ ಕೊಟ್ಟರೆ ಅದರ ಪರಿಣಾಮ ಕೆಟ್ಟದಾಗುತ್ತದೆ. ಬೇರೆಯವರು ಮಾಡಿದ ತಪ್ಪನ್ನು ನಮ್ಮದು ಎಂದು ಇನ್ನೊಬ್ಬರ ಮುಂದೆ ಒಪ್ಪಿಕೊಳ್ಳುವುದು ಅಪರಾಧವೇ. ನಮ್ಮ ತಪ್ಪನ್ನು ಒಪ್ಪಿಕೊಂಡರೆ ನಮಗೆ ಶಿಕ್ಷೆಯಾಗುತ್ತದೆ ಎಂಬ ಭಯದಿಂದ, ಅಥವಾ ಬೇರೊಬ್ಬರು ನಮ್ಮನ್ನು ಮೂದಲಿಸಬಹುದು ಇಲ್ಲವೇ ಹಂಗಿಸಬಹುದು ಎನ್ನುವ ಭಯದಿಂದ ನಾವು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದೆ ಹೋದರೆ ಅದು ನೈತಿಕ ಸ್ಥೈರ್ಯವಲ್ಲ. ಯಾರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೋ ಅವರನ್ನು ಸಮಾಜವು ಗೌರವಿಸುತ್ತದೆ. ನಾವು ಮಾಡಿದ ತಪ್ಪಿಗೆ ನಮ್ಮ ಮನಸ್ಸಿನಲ್ಲೇ ನಾಚಿಕೆ ಅಥವಾ ಕೊರಗು ಉಂಟಾದರೆ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತವು ಬೇರೆ ಯಾವುದೂ ಇಲ್ಲ. ನಮ್ಮ ಮನವೇ ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಸರಿ, ಯಾವುದು ತಪ್ಪು ಎಂದು ನಿರ್ಧರಿಸುವ ಶಕ್ತಿಯನ್ನು ಹೊಂದಿದೆ. ನಾವು ಮಾಡಿದ ತಪ್ಪಿಗೆ ಮನಸ್ಸಿನಲ್ಲಿ ಮುರುಗಿದರೆ, ನಮ್ಮ ತಪ್ಪಿನಿಂದ ಯಾರಿಗಾದರೂ ತೊಂದರೆಯುಂಟಾಗಿದ್ದು ಅಂತಹವರ ಕ್ಷಮಾಪಣೆಯನ್ನು ನಾವು ಯಾಚಿಸಿದರೆ ಆ ತಪ್ಪಿಗೆ ತಕ್ಕಂತಹ ಪ್ರಾಯಶ್ಚಿತ್ತ ಆದಂತೆಯೇ. ನಾವು ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳುವುದರಿಂದ ಇವನು ನಂಬಿಕೆಗೆ ಅರ್ಹ ಎನ್ನುವ ಭಾವನೆ ನಮ್ಮ ಹಿರಿಯರಲ್ಲಿ, ನಮ್ಮ ಸಹೋದ್ಯೋಗಿಗಳಲ್ಲಿ ಮೂಡುತ್ತದೆ. ಆಗ ನಮ್ಮ ಮೇಲೆ ಅವರಿಗೆ ವಿಶ್ವಾಸ, ನಂಬಿಕೆ ಉಂಟಾಗುತ್ತದೆ. ನಾವೆಲ್ಲರೂ ತಪ್ಪುಗಳನ್ನು ಮಾಡುವುದು ಸಹಜ. ಎಡವಿದರೆ ತಾನೇ ನಮಗೆ ನಡೆದಾಡುವುದು ಬರುವುದು. ಆದರೆ ಮಾಡಿದ ತಪ್ಪನ್ನು ಇನ್ನೊಮ್ಮೆ ಮಾಡಿದವರನ್ನು ನಾವು ಮೂರ್ಖ ಎಂದು ಕರೆಯುತ್ತೇವೆ. ಅದೇ ರೀತಿಯೇ ಇನ್ನೊಬ್ಬರು ಮಾಡಿದ ತಪ್ಪನ್ನು ನೋಡಿ ತಾವೂ ಅದೇ ರೀತಿಯ ತಪ್ಪನ್ನು ಮಾಡದೇ ಇರುವವನನ್ನು ನಾವು ಬುದ್ಧಿವಂತ ಎಂದು ಕರೆಯುತ್ತೇವೆ. ನಾವು ಒಮ್ಮೆ ಮಾಡಿದ ತಪ್ಪನ್ನು ಪದೇ ಪದೇ ಮಾಡಲೇಬಾರದು. ನಾವು ಮಾಡಿದ ತಪ್ಪುಗಳಿಂದ ಪಾಠಗಳನ್ನು ಕಲಿಯಬೇಕು. ಇದನ್ನೇ ಅನುಭವ ಎಂದು ಹೇಳುತ್ತಾರೆ. ಅನುಭವಗಳು ತಪ್ಪುಗಳ ಒಂದು ದೊಡ್ಡ ಕಂತೆ. ಆ ಕಂತೆಯನ್ನು ಹೊತ್ತು ಈ ಹಿಂದೆ ಹೀಗೆ ಮಾಡಿದ್ದೇನೆ, ಮುಂದೆ ಮಾಡುವುದಿಲ್ಲ ಎಂದು ಹೆಜ್ಜೆ ಇಟ್ಟವರು ಎಲ್ಲರಿಂದ ಮಾನ್ಯರಾಗುತ್ತಾರೆ.